ಪುರದಲೆಂಬತ್ತೆಂಟು ಸಾವಿರ ಧರಣಿಯ ಮರರು ನಿತ್ಯ ಪಡೆಯುವರ ರಸ ಕೇಳೈ 10,000 ಹೊನ್ನ ತಳಿಗೆಯಲಿ ವರಯತೀಶರು 10,000 ವರ ಮನೆಯಲುಂಬುದು ನೃಪಾಲಾಧ್ವರದ ಸಿರಿಯನು ನೀವೇ ಕಂಡಿರೆ ಎಂದನಾ ಭೂಪ. ಕೇಳಿದನು ಬಿಸು ಸುಯ್ದನ ಕಟವಿ ಕಾಳಿಸಿತೆ ಕೌರವನ ಬುದ್ಧಿ ವಿಟಾಳ ಸಂಗತಿಯಾಯ್ತಲಾಪಿ ಸುಣಾರ ಕೆರಳಿಚದು. ಕೇಳು ಮಗನೇ ಧರ್ಮಪುತ್ರರ ಮೇಲೆ ಮುನಿವರೆ ರಾಜ ಋಷಿ ನರಪಾಲ ಮಾತ್ರವೇ ಶಿವ ಮಹಾದೇವೆಂದನಾ ಭೂಪ. ಸತಿಯರಲ್ಲಿ ನಿಮ್ಮವ್ವೆ ಸುಪತಿವ್ರತೆ ಮಹಾಖಳ ನೀನು ಬೀಜ ಸ್ಥಿತಿಯಲೂಣಯವಿಲ್ಲ ನಿನ್ನಯ ಬುದ್ಧಿ ದೋಷವಿದು. ಕೃತಕವೋ ಸಹಜವೋ ನವೀನ ಸ್ಥಿತಿಯ ಕಂಡೆನು ಶಿವ ಶಿವ ದುರ್ಮತಿಗಳಾವುದ ನೆನೆಯರೆಂದನು ಸುಯ್ದು ಧೃತರಾಷ್ಟ್ರ. ಪಾಂಡುವಿನ ಮಕ್ಕಳುಗಳಾರ ಪಾಂಡುವಿನಲೆನ್ನಲ್ಲಿ ಭೇದವ ಕಂಡೆಲ ನೀನವರಿಗೇನ ಪ್ರಾಪ್ತವೇ ಧರಣಿ. ಉಂಡು ಬದುಕುವ ಬಹಳ ಭಾಗ್ಯರ ಕಂಡಸು ಎಂಬಡುವ ಖಡ್ಡರ ಭಂಡರೆನ್ನದೆ ಲೋಕ ನಿನಗಿದು ಸಾಮ್ಯವಲ್ಲೆಂದ. ಅಹುದು ಬೊಪ್ಪ ವೃಥಾಭಿಮಾನದ ಕುಹಕಿ ಹೋಗಲಿ ನಿಮ್ಮ ಚಿತ್ತಕ್ಕೆ ಬಹಕುಮಾರರ ಕೂಡಿ ನಡೆವುದು ಪಾಂಡುನಂದನರ. ಮಹಿಯ ಹಂಗಿಂಗೋ ಸುಗವೆ ಭಿನ್ನ ಹವ ಮಾಡಿದೆ ನೆನಗೆ ಭಂಡಿನ ರಹಣಿ ಬಂದುದು ಸಾಕಲೆ ಸೊಗಸಾಯ್ತು ಲೇಸೆಂದ. ತಾಯೇ ನೇಮಮಗೊಂಡೆ ನಯ್ಯಂಗಾಯುಧಿಷ್ಠಿರನಾತ್ಮಜನಲೇ ವಾಯುಸುತನರನ ನಕುಲ ಸಹದೇವರು ಕುಮಾರರಲೆ. ಈ ಯುಗದಲ್ಲಿನ್ನವರ ಸಂತತಿ ದಾಯಭಾಗಿಗಳಾಗಿ ಬದುಕಲಿ ರಾಯರಿಲ್ಲ ಮತ್ತೆ ನಮ್ಮನು ರಕ್ಷಿಸುವರೆಂದ. ಇಂದ್ರಪ್ರಸ್ಥದ ಪಾಂಡವರ ಮನೆಯಲ್ಲಿ 88,000 ಬ್ರಾಹ್ಮಣರು ನಿತ್ಯವೂ 10,000 ಹೊನ್ನಿನ ನಾಣ್ಯಗಳನ್ನು ಚಿನ್ನದ ತಟ್ಟೆಯಲ್ಲಿ ತೆಗೆದುಕೊಳ್ಳುತ್ತಾರೆ. ಪ್ರತಿದಿನವೂ 10,000 ಸನ್ಯಾಸಿಗಳು ಅವರ ಮನೆಯಲ್ಲಿ ಭಿಕ್ಷಾವಂದನೆಯನ್ನು ಸ್ವೀಕರಿಸುತ್ತಾರೆ. ಇನ್ನು ರಾಜಸೂಯ ಯಾಗದ ಮಹಾವೈಭವವನ್ನು ನೀವೇ ನೋಡಿದ್ದೀರಿ ಎಂದು ದುರ್ಯೋಧನನು ತಂದೆಗೆ ಹೇಳಿದನು. ಧೃತರಾಷ್ಟ್ರನು ಮಗನ ಮಾತನ್ನು ಕೇಳಿ ನಿಟ್ಟುಸಿರು ಬಿಟ್ಟನು. ಅಯ್ಯೋ, ಇವನ ಬುದ್ಧಿ ಕೆಟ್ಟು ಹೋಯಿತೆ. ಚಾಡಿಯ ಮಾತು ಯಾರನ್ನೂ ಕೆರಳಿಸುವುದಿಲ್ಲ. ಮಗನ ಬುದ್ಧಿ ಅಪವಿತ್ರವಾಯಿತೆ ಎಂದುಕೊಂಡು, ಮಗನೇ, ಧರ್ಮಜನ ಮೇಲೆ ಕೋಪಗೊಳ್ಳುವುದೇ? ಅವನು ಎಲ್ಲರಂತೆ ರಾಜನೇ. ಅವನು ರಾಜರ್ಷಿ. ಶಿವಶಿವ, ನಿನಗೇಕೆ ಈ ಬುದ್ಧಿ ಬಂತು ಎಂದನು. ಸ್ತ್ರೀಯರಲ್ಲಿ ನಿಮ್ಮ ತಾಯಿ ಮಹಾಪತಿವ್ರತೆ, ನೀನೋ ಮಹಾ ಆಸುರ ಬುದ್ಧಿಯವನಾದೆ. ಬೀಜದಲ್ಲಿ ಏನೂ ದೋಷವಿಲ್ಲ, ಇದು ನಿನ್ನ ಬುದ್ಧಿಯ ದೋಷ. ಇದೇನು ಕೃತಕವಾಗಿ ಉಂಟಾಯಿತೋ ಅಥವಾ ಇರುವುದೇ ಹೀಗೋ? ಶಿವಶಿವ, ದುರ್ಮತಿಯುಳ್ಳವರು ಎಂತಹ ಹೀನ ವಿಚಾರವನ್ನು ನೆನೆಯದೆ ಬಿಟ್ಟಾರು ಎಂದು ಧೃತರಾಷ್ಟ್ರನು ನಿಟ್ಟುಸಿರು ಬಿಟ್ಟನು. ಧೃತರಾಷ್ಟ್ರನು, ಅಷ್ಟಕ್ಕೂ ಪಾಂಡುವಿನ ಮಕ್ಕಳು ಯಾರು? ನಮ್ಮವರೇ ಅಲ್ಲವೇ? ಪಾಂಡುವಿಗೂ ನನಗೂ ಭೇದವನ್ನು ಕಂಡುಕೊಂಡೆಯಲ್ಲ. ಅವರಿಗೆ ಭೂಮಿಯು ಸಿಕ್ಕಬಾರದು ಎನ್ನುವೆಯ? ಉಂಡುಟ್ಟು ಸುಖವಾಗಿ ಬಾಳುವ ಭಾಗ್ಯಶಾಲಿಗಳನ್ನು ನೋಡಿ ಅಸೂಯ ಪಡುವವರನ್ನು ಲೋಕವು ಭಂಡ ಎಂದು ಕರೆಯುವುದಿಲ್ಲವೇ? ನಿನ್ನ ಆಲೋಚನೆ ಸರಿಯಲ್ಲ ಎಂದನು. ದುರ್ಯೋಧನನು, ಅಪ್ಪ, ನಿನ್ನ ಮಾತು ನಿಜ. ವೃಥಾ ಅಭಿಮಾನ ಪಡುವ ಕುಹಕಿಯು ದೂರ ಹೋಗಲಿ. ನನ್ನನ್ನು ತ್ಯಜಿಸಿರಿ. ನಿಮ್ಮ ಮನಸ್ಸಿಗೆ ಬರುವ ಪಾಂಡವರೊಡನೆ ಸೇರಿ ಜೀವಿಸಿರಿ. ಭೂಮಿಗಾಗಿ ನಾನು ನಿಮ್ಮನ್ನು ಬೇಡಿಕೊಂಡೆ, ಆದರೆ ನಾನು ಭಂಡನೆಂಬ ಅಪಖ್ಯಾತಿ ಬಂತು. ಅದೇ ಸಾಕು, ಬಹಳ ಒಳ್ಳೆಯದಾಯಿತು ಎಂದನು. ದುರ್ಯೋಧನನು ಗಾಂಧಾರಿಗೆ ಹೀಗೆಂದು ಹೇಳಿದನು. ಅಮ್ಮ, ಹೊರಡಲು ನಿಮ್ಮ ಅಪ್ಪಣೆಯನ್ನು ತೆಗೆದುಕೊಂಡಿದ್ದೇನೆ. ಅಪ್ಪನಿಗೆ ಧರ್ಮಜ, ಭೀಮ, ಅರ್ಜುನ, ನಕುಲ, ಸಹದೇವರು ಮಕ್ಕಳಲ್ಲವೇ? ಈಗ ಇನ್ನು ಮುಂದೆ ಅವರು ಮಕ್ಕಳುಗಳೇ ತಮ್ಮ ಪಾಲನ್ನು ಪಡೆದುಕೊಂಡು ಸುಖವಾಗಿ ಬಾಳಲಿ. ನಮ್ಮನ್ನು ಕಾಪಾಡುವ ಬೇರೆಯ ರಾಜರು ಇಲ್ಲವೇ ಎಂದನು.